ದೇವನಹಳ್ಳಿ ತಾಲೂಕಿನ ಚನ್ನರಾಯಪಟ್ಟಣ ಹೋಬಳಿಯ ಹಳ್ಳಿಗಳ 1777 ಎಕರೆ ಭೂ ಸ್ವಾಧೀನ ಪ್ರಕ್ರಿಯೆಯನ್ನು ರಾಜ್ಯ ಸರ್ಕಾರ ಕೈಬಿಟ್ಟಿದೆ. ಆದರೆ ಈಗ ಅದರ ಪಕ್ಕದಲ್ಲೇ ಇರುವ ಚಿಕ್ಕಬಳ್ಳಾಪುರ ಜಿಲ್ಲೆಯ ಶಿಡ್ಲಘಟ್ಟ ತಾಲೂಕಿನ ಜಂಗಮಕೋಟೆ ಹೋಬಳಿಯ ಮೇಲೆ ಕೆಐಎಡಿಬಿ ಕಣ್ಣು ಹಾಕಿದೆ. ಈ ಕುರಿತ ಡೀಟೇಲ್ಸ್ ಇಲ್ಲಿದೆ, ನೀವೇ ನೋಡಿ. ಶಿಡ್ಲಘಟ್ಟ ತಾಲೂಕಿನ ಗ್ರಾಮಗಳ ಮೇಲೆ ಕೆಐಎಡಿಬಿ ಕಣ್ಣು. ಕೆಐಎಡಿಬಿ ಭೂಸ್ವಾಧೀನ ಪ್ರಕ್ರಿಯೆಗೆ ರೈತರ ವಿರೋಧ. ಗ್ರಾಮದೊಳಗೆ ಬರಬೇಡಿ ಅಂತ ಅಧಿಕಾರಿಗಳಿಗೆ ವಾರ್ನಿಂಗ್. ಹೀಗೆ ಗ್ರಾಮಕ್ಕೆ ಎಂಟ್ರಿ ಕೊಡ್ತಿದ್ದ ಕೆಐಎಡಿಬಿ ಅಧಿಕಾರಿಗಳನ್ನ ಗ್ರಾಮದ ಹೆಬ್ಬಾಗಿಲಿನಲ್ಲಿಯೇ ತಡೆದು, ನೀವ್ಯಾರು, ನೀವು ನಮ್ಮೂರಿಗೆ ಬಂದಿದ್ಯಾಕೆ, ನಮ್ಮ ಜಮೀನನ್ನ ಕೊಡಲ್ಲ, ನೀವು ಊರೊಳಗೆ ಹೋಗಬಾರ್ದು ಅಂಥೇಳಿ ತಡೆ ಒಡ್ತಾ ಇರುವ ಮಹಿಳೆಯರು. ಮತ್ತೊಂದು ಕಡೆ ನಿಮ್ಮ ಕಾಲಿಗೆ ಬೇಕಾದರೂ ಬೀಳ್ತೀವಿ, ದಯಮಾಡಿ ನಮ್ಮ ಹೊಟ್ಟೆ ಮೇಲೆ ಹೊಡಿಬೇಡಿ, ನಮ್ಮ ಜಮೀನನ್ನು ಕಿತ್ಕೊಂಬೇಡಿ ಅಂಥೇಳಿ ಅಧಿಕಾರಿಗಳಿಗೆ ಅಂಗಲಾಚ್ತಾ ಇರೋ ರೈತ. ಅಂದಹಾಗೆ ಈ ಘಟನೆ ನಡೆದಿದ್ದು ಚಿಕ್ಕಬಳ್ಳಾಪುರ ಜಿಲ್ಲೆಯ ಶಿಡ್ಲಘಟ್ಟ ತಾಲೂಕಿನ ಜಂಗಮಕೋಟೆ ಹೋಬಳಿಯ ಹಳ್ಳಿಗಳಲ್ಲಿ. ರಾಜ್ಯ ಸರ್ಕಾರ ಜಂಗಮಕೋಟೆ ಹೋಬಳಿಯ 13 ಹಳ್ಳಿಗಳಲ್ಲಿ 2800 ಎಕರೆ ಜಮೀನು ಭೂಸ್ವಾಧೀನ ಪ್ರಕ್ರಿಯೆಯನ್ನು ಆರಂಭಿಸಿದೆ. ಭೂಸ್ವಾಧೀನ ಪ್ರಕ್ರಿಯೆ ಅಂಗವಾಗಿ ನಿನ್ನೆ 13 ಹಳ್ಳಿಗಳ ಪ್ರತಿಯೊಂದು ಹಳ್ಳಿಗೂ ಕೂಡ ತೆರಳಿ ಕೆಐಎಡಿಬಿ ಅಧಿಕಾರಿಗಳು ಬೆಳೆ ಸಮೀಕ್ಷೆಯ ಕಾರ್ಯವನ್ನು ಕೈಗೊಂಡಿದ್ರು. ಆದರೆ ಅದು ಯಾವಾಗ ಕೆಐಎಡಿಬಿ ಅಧಿಕಾರಿಗಳು ತಮ್ಮೂರಿಗೆ ಬರ್ತಿದ್ದಾರೆ, ತಮ್ಮ ಜಮೀನಿನೆಲ್ಲ ಕಿತ್ಕೊಂಡು ಬಿಡ್ತಾರೋ ಅಂಥೇಳಿ ರೈತರು ಅಧಿಕಾರಿಗಳಿಗೆ ಎಣಂಗೂರು ಗ್ರಾಮಸ್ಥರು ಗ್ರಾಮದ ಹೆಬ್ಬಾಗಿಲಿನಲ್ಲಿಯೇ ತಡೆದು ಆಕ್ರೋಶ ಹೊರಹಾಕಿದ್ರು. ನಾವು ಜಮೀನು ಕೊಡೋದಿಲ್ಲ ಅನ್ನೋದ್ರ ಪರವಾಗಿ ಹೋರಾಟ ಮಾಡ್ತಾ ಇದ್ವಿ. ಕೊಟ್ಬಿಟ್ಟು ನಾವೇನು ಮಾಡೋಣ? ನಾವು ರೈತರು ಸಾವಿರಾರು ವರ್ಷಗಳ ಕಾಲದಿಂದ ನಮ್ಮ ತಾತ ಮುತ್ತಂದ್ರ ಕಾಲದಿಂದ ನಾವು ಜೀವನ ವ್ಯವಸಾಯವನ್ನು ನಡೆಸ್ಕೊಂಡು ಬಂದಿದ್ದೀವಲ್ಲ, ಇವತ್ತು ಕೊಟ್ಬಿಟ್ಟು ನಾವು ಭಿಕ್ಷೆ ಬೇಡಕ್ಕೆ ಹೋಗ್ಬೇಕಾ? ಇವ್ರ ಹತ್ರ ಕಾರ್ಖಾನೆಗಳು ಮಾಡ್ತೀನಿ ಅಂತ ಹೇಳ್ತಾರೆ. ನಮ್ಮಕ್ಕೆ ಏನು ಕೆಲಸ ಕೊಡ್ತಾರೆ? ನಮಗೆ ಏಜ್ ಆಗ್ತಾ ಇದೆಯಲ್ಲ, ನಮ್ಗೇನು ಕೆಲಸ ಕೊಡ್ತಾರೆ? ನಮ್ಮ ಮಕ್ಕಳಿಗೆ ಒಬ್ಬರು ಮಕ್ಕಳು ಕೊಟ್ಬಿಟ್ರೆ ನಮ್ಮ ಮನೆ ಮಕ್ಕಳನ್ನೆಲ್ಲ ಸಾಕೋಂಥ ಕೆಪಾಸಿಟಿ ಇರುತ್ತೆ ಅವ್ರಿಗೆ. ನಾವು ಇವತ್ತು ಹೈನುಗಾರಿಕೆ ಆಗಿರ್ಬೋದು, ರೇಷ್ಮೆ ಆಗಿರ್ಬೋದು, ಹೂವು ಆಗಿರ್ಬೋದು, ಒಂದು 14 ವರ್ಷದ ಹುಡುಗನಿಂದ ಹಿಡಿದು 60 ವರ್ಷ 70 ವರ್ಷ ಮುದುಕಿವರೆಗೂ ನಾವು ಕೆಲಸ ಮಾಡ್ತೀವಿ. ನಮ್ಮ ಜೀವನ ನಾವೇ ಸಾಗಿಸ್ಕೊತೀರಿ. ಅದು ಬಿಟ್ಟು ಇವಾಗ ನಮ್ಮ ಜಮೀನೆಲ್ಲ ಕಿತ್ಕೊಂಡ್ಬಿಟ್ಟು ಅವರು ಕಾರ್ಖಾನೆ ಮಾಡಿಬಿಟ್ಟು ನಮ್ಗೆ ಏನು ಕೆಲಸ ಕೊಡ್ತಾರೆ, ನಮ್ಮನ್ನ ಏನು ಕರ್ಕೊತಾರೆ ಅಂತ. ಇನ್ನು ಪ್ರತಿಯೊಂದು ಹಳ್ಳಿಗೂ ಹೋದಂತಹ ಕೆಐಎಡಿಬಿ ಅಧಿಕಾರಿಗಳಿಗೆ ರೈತರು ತೀವ್ರ ವಿರೋಧ ವ್ಯಕ್ತಪಡಿಸಿದರು. ಫಲವತ್ತಾದ ಕೃಷಿ ಭೂಮಿಯನ್ನು ತಾವು ಕೈಗಾರಿಕೆಗೆ ಕೊಡೋದಿಲ್ಲ, ಬದುಕು ಕಟ್ಟಿಕೊಂಡಿರುವಂತಹ ಭೂಮಿಯನ್ನು ಕೊಟ್ಟು ನಾವು ಬಿಕಾರಿಗಳಾಗ್ತೇವೆ, ಯಾವುದೇ ಕಾರಣಕ್ಕೂ ಜಮೀನನ್ನು ಕೊಡಲ್ಲ ಅಂತ ಹೇಳಿದ್ದಾರೆ. ಇತ್ತ ಇನ್ನು ಕೆಲ ರೈತರು ತಮ್ಮ ಶಿಡ್ಲಘಟ್ಟ ಅಭಿವೃದ್ಧಿ ಆಗಿಲ್ಲ, ಕೈಗಾರಿಕೆಗಳು ಬಂದರೆ ನಮ್ಮೂರು ಅಭಿವೃದ್ಧಿ ಆಗುತ್ತೆ, ನಮ್ಮ ಮಕ್ಕಳಿಗೆ ಕೆಲಸ ಸಿಗುತ್ತೆ, ಹಾಗಾಗಿ ನಾವು ಜಮೀನನ್ನು ಕೊಡೋದಕ್ಕೆ ಸಿದ್ಧ ಅಂತ ಹೇಳಿದರು. ಕೆಲ ರೈತರು ಕೊಡ್ತೀವಿ ಅಂತ, ಕೆಲ ರೈತರು ಕೊಡಲ್ಲ ಅಂಥೇಳಿ ಕೆಐಎಡಿಬಿ ಅಧಿಕಾರಿಗಳ ಎದುರಲ್ಲಿಯೇ ಗಲಾಟೆ ಮಾಡಿಕೊಂಡು ಪರಸ್ಪರ ಹೊಡೆದಾಡಿಕೊಳ್ಳುವ ಹಂತಕ್ಕೂ ಕೂಡ ಹೋದರು. ಇಲ್ಲ, ನಾವು ಕೊಡೋದಿಲ್ಲ, ನಾವು ಯಾವುದೇ ಕಾರಣಕ್ಕೂ ಕೊಡೋದಿಲ್ಲ. ಯಾಕೆ ಕೊಡೋದಿಲ್ಲ ಅಂತಂದರೆ, ನೀವೆಲ್ಲ ನೋಡಿ, ಫಲವತ್ತಾದ ಜಮೀನಿದು. ಇಂಥ ಜಮೀನುಗಳಲ್ಲಿ ಇವರು ಇಂಡಸ್ಟ್ರಿಗಳು ಮಾಡೋಕ್ಕೆ ಹೊರಟ್ರೆ ಹೆಂಗೆ? ಇದು ಫಲವತ್ತಾದ ಭೂಮಿ ವ್ಯವಸಾಯ ಮಾಡೋಕ್ಕಿರೋದಾ ಅಥವಾ ಇದು ಇಂಡಸ್ಟ್ರಿ ಮಾಡೋಕ್ಕಿರೋದಾ? ಇದು ಇನ್ನೂ ಸಾವಿರಾರು ವರ್ಷ ಇರಬೇಕು. ಯಾಕಂದರೆ ಈಗಾಗಲೇ ಲಕ್ಷಾಂತರ ವರ್ಷ, ಕೋಟ್ಯಾಂತರ ವರ್ಷದಿಂದ ಭೂಮಿ ಐತೆ, ವ್ಯವಸಾಯ ಐತೆ, ಇಂಡಸ್ಟ್ರಿಗಳು ಮಧ್ಯದಲ್ಲಿ ಬಂದಿರೋದು. ಆದರೆ ವ್ಯವಸಾಯ ಮುಂದೆ ನಮ್ಮ ಇಡೀ ದೇಶಕ್ಕೆ ಎಲ್ಲ ಆಹಾರ ಕೊಡಬೇಕಲ್ಲ. ಒಳ್ಳೆ ಭೂಮಿಗಳನ್ನ ಕೊಟ್ಟರೆ, ಒಳ್ಳೆ ಭೂಮಿಗಳನ್ನ ಇವ್ರು ತಗೊಂಡ್ಬಿಟ್ರೆ ಮುಂದೆ ಜೀವನ ಮಾಡೋದು ಹೆಂಗೆ? ಮತ್ತೊಂದು ಕಡೆ 5 ಮಂದಿ ಕೆಐಎಡಿಬಿ ಅಧಿಕಾರಿಗಳು ರೈತರ ಪರ ವಿರೋಧದ ನಡುವೆಯೂ ಕೂಡ ಓರ್ವ ಡಿವೈಎಸ್ಪಿ, 3 ಮಂದಿ ಸಿಪಿಐ ಸೇರಿ 5 ಮಂದಿ ಪಿಎಸ್ಐಗಳು ಹಾಗೂ 2 ಕೆಎಸ್ಆರ್ಪಿ ತುಕಡಿ ಸೇರಿ 100ಕ್ಕೂ ಹೆಚ್ಚು ಮಂದಿ ಪೊಲೀಸರ ಭದ್ರತೆಯಲ್ಲಿ ಹಳ್ಳಿಗೂ ಕೂಡ ತೆರಳಿ ಭಯದಲ್ಲಿಯೇ ಬೆಳೆ ಸಮೀಕ್ಷೆಯನ್ನು ನಡೆಸಿದರು. ನಂತರ ಮಾತನಾಡಿದ ಕೆಐಎಡಿಬಿ ಅಧಿಕಾರಿ ಹರಿಶಿಲ್ಪ, 50% ಮಂದಿ ಜಮೀನನ್ನು ಕೊಡೋದಾಗಿ ಹೇಳಿದ್ದಾರೆ, 50% ಮಂದಿ ಕೊಡಲ್ಲ ಅಂತ ಹೇಳ್ತಿದ್ದಾರೆ. ಹಾಗಾಗಿ ನಾವೇ ಖುದ್ದು ಹಳ್ಳಿಗಳಿಗೆ ತೆರಳಿ ರೈತರ ಜಮೀನುಗಳಲ್ಲಿನ ಬೆಳೆಗಳ ಸಮೀಕ್ಷೆಯನ್ನು ನಡೆಸಿ ಸರ್ಕಾರಕ್ಕೆ ವರದಿ ಕೊಡ್ತೀವಿ ಅಂತ ತಿಳಿಸಿದ್ದಾರೆ. ಇದು ಈಗಾಗಲೇ ನಾವು 28(1) ಅಂದರೆ ಪ್ರಿಲಿಮಿನರಿ ನೋಟಿಫಿಕೇಷನ್ನು 13 ಹಳ್ಳಿಗಳಲ್ಲಿ ಈಗಾಗಲೇ ಮಾಡಿದ್ದೀವಿ. ಸುಮಾರು 2800 ಎಕರೆ. ಈ ಮಧ್ಯದಲ್ಲಿ ಒಂದು ಪ್ರಕ್ರಿಯೆ ಇರುತ್ತೆ ನಮಗೆ. ರೈತರದು ಏನಿದೆ, ಅವರಿಗೆ ಇಷ್ಟ ಇದೆಯಾ ಕೊಡೋದಕ್ಕೆ ಜಮೀನು ಇಲ್ವಾ ಅನ್ನೋದಕ್ಕೆ ಒಂದು 28(2) ನೋಟಿಸ್ ಅಂತ ಒಂದು ಕೊಡ್ತೀವಿ. ಅದು ಕೊಟ್ಟು ಹಿಯರಿಂಗು ಮುಗಿಸಿದ್ದೀವಿ. ಅದರಲ್ಲಿ ಹಲವಾರು ರೈತರು ಏನು ಮಾಡಿದ್ದಾರೆ, ನಮ್ಮ ಭೂಮಿ ಎಲ್ಲ ಫಲವತ್ತಾದ ಭೂಮಿ, ನಾವು ಬೆಳೆ ಬೆಳೀತಾ ಇದ್ದೀವಿ, ಹಾಗಾಗಿ ನಮ್ಮ ಜಮೀನು ಕೊಡೋಕ್ಕೆ ಇಷ್ಟ ಇಲ್ಲ ಅಂತ ಅವರ ಒಂದು ಒಪಿನಿಯನ್ ಕೊಟ್ಟಿದ್ದಾರೆ. ಹಾಗೆ ಕೆಲವರು ಇಲ್ಲ, ನಾವು ನಮ್ಮ ಜಮೀನು ಕೊಡ್ತೀವಿ, ಭೂಸ್ವಾಧೀನ ಕೆಡಿಬಿ ಕೊಡ್ತೀವಿ ಅಂತಲೂ ಹೇಳಿದ್ದಾರೆ. ನಾವು ಯಾರ್ಯಾರ್ದು ಜಮೀನು ಕೊಡ್ತಾರೆ ಅನ್ನೋದಕ್ಕೆ ಮೊದಲು ನಾವೊಂದು ಆರ್ಡರ್ ಪಾಸ್ ಮಾಡಬೇಕು. ಭೂಮಿ ನೋಡಬೇಕು, ಫಲವತ್ತಾದ ಭೂಮಿನ, ಬೆಳೆಗಳು ಬೆಳೀತಾ ಇದ್ದಾರಾ, ಇದೆಲ್ಲ ನೋಡಿಬಿಟ್ಟು ನಾವು ಸರ್ಕಾರಕ್ಕೆ ವರದಿ ಕೊಡಬೇಕು. ಒಟ್ಟಿನಲ್ಲಿ ನಾ ಕೊಡೆ ನೀ ಬಿಡೆ ಅನ್ನುವಂತಹ ಪರಿಸ್ಥಿತಿ ನಿರ್ಮಾಣವಾಗಿದೆ. ಕೆಐಎಡಿಬಿ ಭೂಸ್ವಾಧೀನ ಜಟಾಪಟಿ ಮುಂದುವರೆದು ರೈತರು ರಾಜ್ಯ ಸರ್ಕಾರದ ವಿರುದ್ಧ ಉಗ್ರ ಹೋರಾಟದ ಎಚ್ಚರಿಕೆಯನ್ನು ಕೂಡ ಕೊಟ್ಟಿದ್ದಾರೆ. ಹೀಗಾಗಿ ಮುಂದಿನ ದಿನಗಳಲ್ಲಿ ಭೂಮಿ ಕೊಡಲ್ಲ ಅಂಥೇಳಿ ಚನ್ನರಾಯಪಟ್ಟಣ ಮಾದರಿಯ ಹೋರಾಟಕ್ಕೂ ಕೂಡ ತೆರೆಮರೆಯಲ್ಲಿ ರೆಡಿ ಆಗ್ತಿದ್ದಾರೆ. ಮುದ್ದುಕೃಷ್ಣ, ಪಬ್ಲಿಕ್ ಟಿವಿ, ಚಿಕ್ಕಬಳ್ಳಾಪುರ.